ವೈದ್ಯನ ಮಾತ ಬೀಳ್ಬೇಡಿಗೆಯನ್ನು ಸೊಲ್ಮೆ ಮಾಡವಂತೆ ತುಳು ಪಾತ್ರೆ ಬಾರಿ ಬಂಗಾಪು ವೈದ್ಯನು ಕನ್ನಡಡೆ ಪಾತ್ರೆಯಲ್ಲಿ ಮರಿಯಲ್ಲದ ಮಿಗದಿನ ಕಾರ್ಯಕ್ರಮಕ್ಕೆ ಮಾತೆರಗಿಲೆಯನ್ನು ವೈದ್ಯನಂಚಿನ ಆದರಣೀಯ ಆತ್ಮೀಯ ಗೌರವಾನ್ವಿತ ಮಹಿಳೆಯರಿಗೆ ನಮಸ್ಕಾರ. ಹಾಗೆ ಈ ದಿನದ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಶ್ರೀಮತಿ ಆಶಾ ಸುಶಾಂತ್ ಇವರಿಗೂ ನಾನು ಆತ್ಮೀಯವಾಗಿ ನನ್ನ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. ಜೊತೆಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಶಾರದಾ ಭಾಸ್ಕೂರ್, ಮೀನಾಕ್ಷಿ ರಾವ್, BK ಮೀರಾ, ಸವಿತಾ ಐತಾಳ್, ವಸಂತಿ ಕಾಮತ್, ರೇಖಾ ಶೆಟ್ಟಿ, ಶಾಲಿನಿ ರೈ, ಮೀರಾ ಶೆಟ್ಟಿ ಮತ್ತು ಇನ್ನೊಬ್ಬರು ಶಕುಂತಲ ಅವರು ಬರುವವರಿದ್ದರು. ಅವರಿಗೆ ಅರ್ಜೆಂಟಾಗಿ ಬ್ಯಾಂಗ್ಳೂರಿಗೆ ಹೋಗಲಿಕ್ಕಿರೋದರಿಂದ ಅವರಿಗೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರಿಗೂ ನಾನು ಈ ಮೂಲಕ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಈ ದಿನ ನಮಗೆ ಶ್ರೀಮತಿ ಮೈನಾ ಹೆಗಡೆ ಮತ್ತು ಸುಮಾ ಪ್ರಸಾದ್ ಅವರು ಡೊನೇಷನ್ ಕೊಟ್ಟಿರುತ್ತಾರೆ. ಅವರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಮರಿಯಲ್ಲದ ಮಿನದನ ಎನ್ನುವ ಹೆಸರಿಡಲು ಕಾರಣ ಶ್ರೀಮತಿ ನಂದಿನಿ ರವಿಚಂದ್ರ. ನಾವು ಹೇಳಿದ್ರು ಯಾವಾಗಲೂ ಆಟಿಡೊಂಜಿಗಿನ ಯಾಕೆ ಹೆಸರಿಡ್ತೀರಾ, ಬೇರೆ ಹೆಸರಿಡಿ ಅಂತೇಳಿ. ಯಾವ್ದು ಹೆಸರಿಡ್ಬೇಕಂತ ಗೊತ್ತಾಗಲಿಲ್ಲ. ಆದರೂ ಆಲೋಚನೆ ಮಾಡಿ ಓಕೆ ಮರೆಯಲ್ಲದ ಮಿನದಿನ ಅಂತ ಒಂದು ಹೆಸರಿಟ್ಟೆ. ಅದನ್ನು ಇಡ್ಬೋದಾ ಇಲ್ವೋ ಅಂತ ಗೊತ್ತಿರಲಿಲ್ಲ, ಆದ್ರೂ ಇಟ್ಟ ಮೇಲೆ ಶ್ರೀಮತಿ ಚಂದ್ರಪ್ರಭಾ ದಿವಾಕರ್ ಹತ್ರ ಕೇಳಿದೆ, ಈ ಹೆಸರು ಇಡ್ಬೋದಾ ಅಂತೇಳಿ. ಅದಕ್ಕೆ ಇದು ಭಾರಿ ಒಳ್ಳೆಯ ಹೆಸರು, ಅದನ್ನೇ ಇಟ್ಟು ಮುಂದುವರಿಸಿ ಅಂತ ಹೇಳಿದ್ರು. ಅವರಿಗೂ ನಾನು ಕೃತಜ್ಞತೆಗಳನ್ನು ಹೇಳಲು ಇಷ್ಟಪಡ್ತೀನಿ. ಮರಿಯಲ್ಲದ ಮಿನದನ ಯಾಕೆಂದರೆ ಮಂಗಳೂರಂತಲ್ಲ, ದಕ್ಷಿಣ ಕನ್ನಡದಲ್ಲಿ ಸಾಧಾರಣವಾಗಿ ತುಳುನಾಡು. ನಾನು ಸ್ವಲ್ಪ ವಿಭಿನ್ನವಾಗಿ ಮಾತಾಡ್ತೀನಿ, ಯಾಕೆಂದರೆ ಎಲ್ಲ ವಿಷಯವನ್ನು ನಮ್ಮ ಗೆಳತಿ ಆಶಾ ಸುಶಾಂತ್ ಹೇಳಿದ್ದಾರೆ. ಅದು ತುಳುವಿನಲ್ಲಿ ಚೆನ್ನಾಗಿ ವರ್ಣಿಸಿದ್ದಾರೆ. ನಮ್ಮ ತುಳುನಾಡು ಆಚಾರ ವಿಚಾರಗಳ ವಿಭಿನ್ನ ಸಂಸ್ಕೃತಿ, ಇಲ್ಲಿಯ ಜನರ ಜೀವನ ಶೈಲಿ, ಆಚರಣಾ ಪದ್ಧತಿ, ಆಹಾರ ಕ್ರಮ ಇವೆಲ್ಲವೂ ವಿಭಿನ್ನವೂ ಹೌದು. ಆಷಾಢ ಮಾಸದಲ್ಲಿ ಬರುವ ಆಟಿ ಅಮಾವಾಸ್ಯೆ ತುಳುನಾಡ ಜನರಿಗೆ ಬಹಳ ಪ್ರಮುಖವಾದ ದಿನ. ಜನಪದ ಶೈಲಿಯ ಆಟಿ ಕಲಂಜ ಕೂಡ ಈ ಸಮಯದಲ್ಲಿ ಬರುವ ಸಮಯ. ಕರ್ನಾಟಕದ ಇತರೆ ಪ್ರದೇಶಗಳಿಗೆ ಹೋಲಿಸಿದರೆ ಇಲ್ಲಿಯ ಜನರ ಜೀವನ ಶೈಲಿ, ಆಹಾರ ಕ್ರಮ, ಆಚರಣಾ ಪದ್ಧತಿ ವಿಶಿಷ್ಟವಾಗಿಯೇ ಕಾಣುವುದು. ಇಲ್ಲಿ ಆಷಾಢವನ್ನು ಆಟಿ ಎಂತಲೂ ಕರೆಯುವುದುಂಟು. ಹೆಚ್ಚಾಗಿ ತುಳುನಾಡಿನ ಬಹುತೇಕ ಮನೆಗಳಲ್ಲಿ ಆಟಿ ತಿಂಗಳಲ್ಲಿ ಸಿಗುವ ಗೆಡ್ಡೆ, ಗೆಣಸು, ಸೊಪ್ಪು, ತರಕಾರಿಗಳನ್ನೇ ಹೆಚ್ಚಾಗಿ ತಿನ್ನುವ ಪರಿಪಾಠ. ಇಂತಹ ಸಮಯದಲ್ಲಿ ನೆನಪಿಗೆ ಬರುವುದೇ ಬಾಳೆಹಣ್ಣು ಮರದ ಕಷಾಯ. ಸಾವಿರದಷ್ಟು ಔಷಧ ಗುಣಗಳನ್ನು ಹೊಂದಿರುವ ಮರದ ತೊಗಟೆಯಿಂದ ರಸವನ್ನು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವುದು ಇಲ್ಲಿಯ ಒಂದು ವಿಶಿಷ್ಟ ಕ್ರಮ. ಬಾಳೆ ಮರ ಹಾಲಿನ ರೂಪದಲ್ಲಿ ರಸ ಕೊಡುವ ಮರ. ಈ ಮರದಲ್ಲಿ ಆಟಿ ಅಮಾವಾಸ್ಯೆಯಂದು ಮದ್ದಿನ ಅಂಶ ಮತ್ತು ದೈವಿಕ ಸ್ಥಾನವಿದೆ ಎನ್ನುವ ಒಂದು ನಂಬಿಕೆ. ಈ ಮರದ ರಸವು ಕಹಿಯಾಗಿದ್ದರೂ ವರ್ಷಕ್ಕೆ ಬೇಕಾಗುವಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಮನುಷ್ಯನ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಇದರಲ್ಲಿದೆ. ಇದರ ಎಲೆಗಳು ಗೊಂಚಲುಗಳಾಗಿರುವುದರಿಂದ ಇದನ್ನು ಸಪ್ತವರ್ಣಿ ಮರ ಎಂತಲೂ ಕರೆಯುತ್ತಾರೆ. ಈ ರಸವು ಮನುಷ್ಯನ ದೇಹಕ್ಕೆ ರೋಗ ನಿರೋಧಕ ಶಕ್ತಿಗೆ ರಾಮಬಾಣವಾಗಿದೆ. ಇಂತಹ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಸಂಪ್ರದಾಯವನ್ನು ಉಳಿಸುವ ಸಾಮರ್ಥ್ಯ ನಮ್ಮೆಲ್ಲರಲ್ಲಿದ್ದಲ್ಲಿ ಉತ್ತಮ. ಹಳ್ಳಿ ಸೊಗಡಿನ ಆಚಾರ ವಿಚಾರಗಳು ನಶಿಸದಂತೆ ಕಾಪಾಡುವುದು ನಮ್ಮೆಲ್ಲರ ಆಶಯವಾಗಲಿ. ತುಳುನಾಡಿನ ಆಚಾರ ವಿಚಾರಗಳಿಗೆ ಬೇರೆಯಾದ ವೈಶಿಷ್ಟ್ಯವಿದೆ. ತುಳುನಾಡಿನಲ್ಲಿ ಬೆಳೆಯುವ ತರಕಾರಿ, ಗೆಡ್ಡೆ, ಗೆಣಸುಗಳಿಗೆ ತನ್ನದೇ ವಿಶಿಷ್ಟ ಸ್ಥಾನವಿದೆ ಎಂದರೆ ತಪ್ಪಾಗಲ್ಲ. ಏಕೆಂದರೆ ತುಳುವರ ಬದುಕು ವರ್ಷ ಪೂರ್ತಿ ಪ್ರಕೃತಿಯೊಂದಿಗೆ ಹಾಸುಹೊಕ್ಕಾಗಿದೆ. ಅದು ಹೆಚ್ಚಾಗಿ ಅವಲಂಬಿತವಾಗಿರುವ ತಿಂಗಳೆಂದರೆ ಆಟಿ ತಿಂಗಳು. ಯಾವುದೇ ಹಬ್ಬ ಹರಿದಿನಗಳಿಲ್ಲದ, ಪೂಜೆ ಪುರಸ್ಕಾರಗಳಿಲ್ಲದ ಆಟಿಯ ತಿಂಗಳು ತುಳುವರನ್ನು ಪ್ರಕೃತಿಯೊಂದಿಗೆ ಬೆರೆಸಿದ ಬಗ್ಗೆ ಅಚ್ಚರಿ ಮೂಡಿಸುತ್ತದೆ. ನಿಜ, ಇದಕ್ಕೆ ಕಾರಣವೂ ಇಲ್ಲದಿಲ್ಲ. ಆಟಿಯ ತಿಂಗಳೆಂದರೆ ಕಷ್ಟದ ತಿಂಗಳು.
ದಿನವಿಡೀ ಸುರಿಯುವ ಮಳೆ, ಹೊರಗೆ ಕಾಲಿಡಲಾರದಂತಹ ಪರಿಸ್ಥಿತಿ. ಶ್ರೀಮಂತರಿಗೆ ಇನ್ನೂ ವೆಚ್ಚನೆಯ ಬದುಕಿದ್ದರೂ ಅಂತಹ ಮನೆಗಳಿದ್ದದ್ದು ಊರಿನಲ್ಲಿ 1-2. ಕೆಲವೊಂದು ಅಲ್ಲಲ್ಲಿ ಸೋರುವ ಮನೆ, ಮುಲಿಹುಲ್ಲಿನ ಮನೆ, ಗೋಡೆಗಳಿಲ್ಲದ ಮಡಿಲಿನ ತಟ್ಟು, ಒಳಗೆ ರಾಚುವ ಮಳೆಯ ನೀರು, ಒಂದು ಬದಿಯಲ್ಲಿ ಪ್ರಾಯಸಂತ ಹಿರಿಯರು, ಮನೆ ತುಂಬ ಪುಟ್ಟ ಮಕ್ಕಳು, ಅಡಿಗೆ ಕೋಣೆಯ ಪಕ್ಕದ ಕೋಣೆಯಲ್ಲಿ ಮಲಗಿರುವ ಬಾಣಂತಿ ಮಗಳು, ಮಳೆಗಾಲಕ್ಕೆ ಎಂದು ಕೂಡಿಟ್ಟರೂ ಖಾಲಿಯಾಗಿರುವ ಅಕ್ಕಿಯ ಮುಡಿಗಳು, ಹಸಿವನ್ನು ಕಾಡುವ ರೋಗಗಳು, ಮುಖ್ಯ ತಿನ್ನುವ ಬಡತನ, ಬದುಕು ದುಸ್ತರವಾಗುವ ದಿನಗಳು. ಆಟಿಯ ತಿಂಗಳು ಕಳೆಯುವುದು ಕಷ್ಟವೆಂದು ಕಂಡರೂ ಆ ಭಯವನ್ನು ದಾಟಿ ಬದುಕಿದವರು ತುಳುವರು. ಅದನ್ನು ಅವರಿಗೆ ಸಾಧ್ಯವಾಗಿಸಿದ್ದು ಅವರಿಗೂ ಪ್ರಕೃತಿಯೊಂದಿಗಿದ್ದ ಅನನ್ಯವಾದ ಸಂಬಂಧ. ಅವರ ಹೊಟ್ಟೆಯಾಸುವಿಕೆ ಆಹಾರವನ್ನು ನೀಡಿದ್ದು ಪ್ರಕೃತಿ, ಅವರ ಕಾಡುವ ಕಾಯಿಲೆಗಳಿಗೆ ಮದ್ದನ್ನು ನೀಡಿದ್ದು ಪ್ರಕೃತಿ, ಬಡತನಕ್ಕೆ ಹೆದರದೆ, ಕಷ್ಟಕ್ಕೆ ಕಂಗೆಡದೆ ಧೈರ್ಯದಿಂದ ಅವರಿಗೆ ಬದುಕಲು ಶಕ್ತಿ ನೀಡಿದ್ದು ಪ್ರಕೃತಿ. ಅವರ ಆಟಿಯ ಅಡಿಗೆಗಾಗಿ ಬಳಸುತ್ತಿದ್ದ ವಸ್ತುಗಳ ವೈಶಿಷ್ಟ್ಯವನ್ನು ಕಂಡ ಇಂದಿನ ಜನಾಂಗ ಆಟಿ ಆಚರಣೆಯ ಮೂಲಕ ಅದನ್ನು ಬೆಳಕಿಗೆ ತರಲು ಪ್ರಯತ್ನಿಸುತ್ತಿರುವುದು ನಿಜವಾಗಿಯೂ ಶ್ಲಾಘನೀಯ. ಬಹುಶಃ ಇಂದು ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ನಮ್ಮ ಹಿರಿಯರ ಶ್ರಮ, ಸೇವೆ, ತ್ಯಾಗ ಮತ್ತು ಕಷ್ಟ ಸಹಿಷ್ಣುತೆಯ ಸಂಭ್ರಮಾಚರಣೆಯನ್ನೇ ಎಂದರೆ ತಪ್ಪಾಗಲಾರದು. ತುಳುವರ ಹಬ್ಬ ಹರಿದಿನಗಳ ಆಚರಣೆ ಅವರ ಧಾರ್ಮಿಕ ಬದುಕಿನ ಸೊಬಗನ್ನು ಅನಾವರಣಗೊಳಿಸುತ್ತಿದ್ದ ಕೈಗನ್ನಡಿಯಾಗಿತ್ತು. ವರ್ಷ ಪರ್ಯಂತ ಹಬ್ಬಗಳ ಸಾಲು, ಅವುಗಳ ಮಹತ್ವವನ್ನು ತಿಳಿದುಕೊಳ್ಳುವುದರಲ್ಲಿ ಆಸಕ್ತಿಯೂ ಇರುತ್ತಿತ್ತು. ವರ್ಷದ ಹಾದಿಯಲ್ಲಿ ಬಿಸುಪರ್ವ, ನಾಗರ ಪಂಚಮಿಯಿಂದ ತುಳಸಿ ಪೂಜೆಯವರೆಗೂ ಮುಂದುವರಿಯುತ್ತಿತ್ತು. ಎಲ್ಲ ಹಬ್ಬಗಳಲ್ಲೂ ಅದರದೇ ಆದ ವೈಶಿಷ್ಟ್ಯವಿರುತ್ತಿತ್ತು. ಎಲ್ಲ ಹಬ್ಬಗಳಲ್ಲೂ ಪ್ರಕೃತಿಯಲ್ಲಿ ಸಿಗುವ ವಸ್ತುವಿಗೆ ಮಹತ್ವವನ್ನು ನೀಡಲಾಗುತ್ತಿತ್ತು. ಶಿವರಾತ್ರಿಯಂದು ಬಿಲೋಪತ್ರೆಯನ್ನು ಹುಡುಕಿದರೆ ಬಿಸುಪರ್ವದ ಕಣಿಗಾಗಿ ಪ್ರಕೃತಿಯಲ್ಲಿ ಸಿಗುವ ವಸ್ತುವಿಗೆ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತಿತ್ತು. ಇದನ್ನೆಲ್ಲ ಮನಗಂಡ ನಮ್ಮ ಸಂಸ್ಕಾರದ ಜೊತೆಗೆ ಪ್ರಕೃತಿಯನ್ನು ಉಳಿಸಿ ಬೆಳೆಸಿ ಅದರ ಪ್ರಯೋಜನವನ್ನು ಪಡೆಯುವುದು ನಮಗೆಲ್ಲರಿಗೂ ಪ್ರಯೋಜನ. ಆತ್ಮೀಯರೇ, ಪ್ರಕೃತಿ ಮನುಷ್ಯನ ಅಗತ್ಯಗಳನ್ನು ಪೂರೈಸುತ್ತದೆಯೇ ಹೊರತು ದುರಾಸೆಯನ್ನಲ್ಲ. ಸೌಂದರ್ಯದ ಸಮನಾರ್ಥಕ ಪದ ಪ್ರಕೃತಿ. ಬದಲಿಸಲಾಗದ ಮನುಷ್ಯನ ವ್ಯಕ್ತಿತ್ವವನ್ನು ಪ್ರಕೃತಿ ಬದಲಿಸುತ್ತದೆ. ಇದೇ ಮನುಷ್ಯನಿಗೂ ಪ್ರಕೃತಿಗೂ ಇರುವ ವ್ಯತ್ಯಾಸ. ನೋವು ಎಂಬುದು ಮನುಷ್ಯನನ್ನು ಉತ್ತಮನನ್ನಾಗಿಸಲು ಪ್ರಕೃತಿ ಹೂಡುವ ಒಂದು ಸಂಚು. ಏಕೆಂದರೆ ಎಲ್ಲರೂ ಮನುಷ್ಯ ವಿಭಿನ್ನವಾಗಿ ಬದುಕಲು ಸಾಧ್ಯವಿಲ್ಲ. ಬದುಕು ಎಲ್ಲರನ್ನು ವಿಭಿನ್ನವಾಗಿಯೇ ಪರಿಗಣಿಸುತ್ತದೆ. ಅದನ್ನು ಕರಗತ ಮಾಡಿಕೊಳ್ಳುವ ಸರದಿ ಮಾತ್ರ ನಮ್ಮದು. ಇದಕ್ಕೆ ಸಮಯ ಬೇಕು. ಸಮಯ ಗಾಯವನ್ನು ವಾಸಿ ಮಾಡುವುದಿಲ್ಲ, ಬದಲಿಗೆ ನೋವಿನೊಂದಿಗೆ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತದೆ. ನೋವನ್ನು ಅನುಭವಿಸುವುದು ಕೂಡ ಒಂದು ಪಾಠ. ಸಮಯ ನಮ್ಮ ಜೊತೆ ಹೆಜ್ಜೆ ಹಾಕಲಾರದು, ನಾವು ಸಮಯದ ಜೊತೆ ಹೆಜ್ಜೆ ಹಾಕಬೇಕು. ಸಿಗದ ನಿನ್ನೆಯು ಸಿಗುವ ನಾಳೆಯ ಮಧ್ಯೆ ಸಿಕ್ಕಿರುವ ಈ ಕ್ಷಣವನ್ನು ಪ್ರಕೃತಿಯೊಂದಿಗೆ ಕೈ ಜೋಡಿಸಿ ಸುಂದರವಾಗಿಸೋಣ. ಪ್ರಕೃತಿಯನ್ನು ಉಳಿಸಿದರೆ ನಮ್ಮನ್ನು ಪ್ರಕೃತಿ ಉಳಿಸುತ್ತದೆ. ಆತ್ಮೀಯರೇ, ಪ್ರಕೃತಿ ನಾವಿಲ್ಲದೆ ಇರುತ್ತದೆ, ಆದರೆ ಪ್ರಕೃತಿ ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಎನ್ನುತ್ತಾ ನನ್ನ ಮಾತುಗಳನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೇನೆ. ಏಕೆಂದರೆ ಉಳಿದವರೆಲ್ಲ ಮಾತಾಡಿದ್ದಾರೆ. ಆಶಾ ಸುಶಾಂತ್ ಅವರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಬಹಳ ಸುಂದರವಾದ ನಾಡು. ಬೇರೆ ಬೇರೆ ಸಂಸ್ಕೃತಿಗಳಿಗೆ, ಬೇರೆ ಬೇರೆ ಆಚಾರ ವಿಚಾರಗಳಿಗೆ ಒಂದು ಎಡೆ ಮಾಡಿಕೊಟ್ಟಿರುವಂಥ, ಅದಕ್ಕೆ ತಾಯಿ ಸ್ಥಾನದಲ್ಲಿ ನಿಂತಿರುವಂಥ ಒಂದು ಭಾಷೆ ನಮ್ಮ ತುಳು ಅಂತೂ ಕೂಡ ತಪ್ಪಾಗಲಿಲ್ಲ. ನಮ್ಮ ತುಳುನಾಡಿನಲ್ಲಿ ಅದೆಷ್ಟೋ ಸಂಸ್ಕಾರ ಸಂಸ್ಕೃತಿಗಳಿಗೆ, ಅದೇ ರೀತಿ ಬೇರೆ ಬೇರೆ ಆಚಾರ ವಿಚಾರಗಳಿಗೆ ಪ್ರಕೃತಿ ದತ್ತವಾಗಿರುವಂತಹ, ಪ್ರಕೃತಿಗೆ ಒಂದು ಪ್ರಮುಖ ಸ್ಥಾನವನ್ನು ನೀಡುವಂತಹ, ಪ್ರಕೃತಿಯನ್ನ ಒಂದು ಮಾತೆಯ ರೀತಿಯಲ್ಲಿ ಪೂಜಿಸುವಂತಹ ಒಂದು ಸಂಸ್ಕಾರ ಸಂಸ್ಕೃತಿ ಇದ್ರೆ ಅದು ಖಂಡಿತವಾಗಿಯೂ ನಮ್ಮ ತುಳು ಸಂಸ್ಕಾರ ಸಂಸ್ಕೃತಿ ಅಂದ್ರೆ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಬಹಳ ಸುಂದರವಾದ ಮಾತುಗಳನ್ನಾಡಿದಂತ ಮೇಡಮ್ ಇವರಿಗೆ ನಾವೆಲ್ಲರೂ ಕೂಡ ಒಂದು ಜೋರಾದ ಚಪ್ಪಾಳಿ ಅವರಿಗೆ ಅಭಿನಂದನೆಯಿಂದ ಸಲ್ಲಿಸೋಣ. ಕರ್ಮಣ್ಯ ವಾದಿಕಾರಸ್ಯ ಮಾಫಲೇಶು ಕದಾಚನ ಎನ್ನುವಂತಹ ಮಾತಿಗೆ ಬಹಳ ಪೂರಕವಾದ ಮಾತು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮಾಲಿನ್ಯ ಮೇಡಮ್ ಇವತ್ತಿನ ಬಹಳ ಸುಂದರವಾದ ಆಯೋಜನೆ. ಇದೀಗ ಇವತ್ತಿನ ಈ ಕಾರ್ಯಕ್ರಮದ ಒಂದು
ಸಭಾ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕೆಯನ್ನು ಇಡುವಂತಹ ಸಮಯ. ಹಾಗಾಗಿ ಇವತ್ತಿನ ಈ ಸಭಾ ಕಾರ್ಯಕ್ರಮದ ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ, ಅದೇ ರೀತಿ ಬಂದಿರುವಂತಹ ಎಲ್ಲ ಸದಸ್ಯರಿಗೂ ಕೂಡ ಒಂದು ಧನ್ಯವಾದ ಸಮರ್ಪಣೆಯನ್ನ ನೀಡಲಿಕ್ಕಾಗಿ ಶಾಲಿನಿ ರೈ ಇವರನ್ನ ಸ್ವಾಗತಿಸ್ತಾ ಇದ್ದಾರೆ. ಕ್ಲಾಸ್ ರೂಮಿನ ಮೂಡಿಸಿದ ನಮ್ಮ ವೇದಿಕೆಯ ಎದುರಿನ ಮಾತಾ ನಮ್ಮ ಜನಕರು ವಂಜನಕರು ಮಾತಿರೆಲ್ಲ ಹಾರ್ದಿಕ ಧನ್ಯವಾದಗಳು. ಅಂಚನೆ ನಮ್ಮ ವೇದಿಕೆ ಮಸ್ತ್ ಗಣ್ಯ ನಕಲು ಬೈದೇರು ಅಕ್ಲೆಲ್ಲ ಮಾತಾಡಿಕೆಲ್ಲ ಆಯ್ನಾತು ಬೇಕಳಿಯಲ್ಲಿ ಪನ್ನೊಂದುಲ್ಲ ಪಂಡ ಧನ್ಯವಾದಗಳು. ದಯಪಂಡ ಮಸ್ತ್ ಜನ ಕಾತೊಂದು ಬೇರೆ ಕೆಲವು ನಮ್ಮ ಎಂಟರ್ಟೈನ್ಮೆಂಟ್ ಮೂಲಕ ನಡಪೆರ ಉಂಟು, ಡ್ಯಾನ್ಸ್ ಉಂಟು, ಆರ್ಟಿಕಲ್ಗೆ ಬರೆಯೋರು ಉಂಟು. ಈ ಸರ್ತಿ ಪಂಚಾದ ಐನಾತು ಬೇಗ ಪ್ರೋಗ್ರಾಮನ್ನು ನಮ್ಮ ಧನ್ಯವಾದ ಮೂಲಕ ನಮ್ಮ ಪ್ರೋಗ್ರಾಮನ್ನು ಎಲ್ಲೆಡೆ ಮುಗಿಪುಗಾದ ಎಂದು ಒಂದೊಂದೇ ನನ್ನದ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಶುರುವಾಗದು. ಮತ್ತೆ ಧನ್ಯವಾದಗಳು. ಧನ್ಯವಾದ ಸಮರ್ಪಣೆಯ ಮೂಲಕ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸಿದಂತ ಶಾಲಿನಿ ರೈ ಮೇಡಮ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಕ್ಕೆ ಒಂದು 2-3 ನಿಮಿಷದ ಬ್ರೇಕ್ ಇರ್ತದೆ. ನಂತರ ಒಂದಷ್ಟು ಸಾಂಸ್ಕೃತಿಕ ಒಂದಷ್ಟು ಆಕ್ಟಿವಿಟೀಸ್ ಗಳನ್ನು ನಾವು ಕಂಡಕ್ಟ್ ಮಾಡಲಿಕ್ಕಿದ್ದೇವೆ. ಹಾಗಾಗಿ ನೀವೆಲ್ಲರಿಗೂ ಕೂಡ ಒಂದು 2 ನಿಮಿಷದ ವಿರಾಮವನ್ನು ನೀಡ್ತಾ 2-3 ನಿಮಿಷಗಳ ನಂತರದಲ್ಲಿ ಕಾರ್ಯಕ್ರಮ ಪುನರಾರಂಭ ಬೀಳಲಿಕ್ಕಿದೆ.